ಕೇಂದ್ರ ಬಜೆಟ್ ಕೇಂದ್ರದ ಬಜೆಟ್ ಉತ್ತಮವಾಗಿದೆ. ಬಜೆಟ್ನಲ್ಲಿ ಈ ರಾಷ್ಟ್ರದ ಜನರನ್ನ ಸ್ವಾವಲಂಬಿಗಳಾಗಿ ಮಾಡ್ತಕ್ಕಂಥದ್ದನ್ನು ತೋರಿಸ್ತಾ ಇದೆ. ಪರವಾಲಂಬಿಗಳಾಗಿ ಮಾಡ್ತಾ ಇಲ್ಲ. ಅದನ್ನ ನಾವು ಗಮನದಲ್ಲಿಟ್ಕೋಬೇಕು. ಕೂಲಿ ಕಾರ್ಮಿಕರ ಬಗ್ಗೆ, ಮಹಿಳೆಯರ ಬಗ್ಗೆ, ಯುವಕರ ಬಗ್ಗೆ, ರಾಷ್ಟ್ರದ ಬಗ್ಗೆ, ಅಂದ್ರೆ ರಾಷ್ಟ್ರ ರಕ್ಷಣೆ ಮತ್ತೆ ಅನ್ನದಾತರ ಬಗ್ಗೆ, ಇದರಲ್ಲಿ ಅವರು ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಅವರು ಒಳ್ಳೆ ಕೆಲಸ ಮಾಡ್ತಾರೆ. ಅಲ್ಲಿ ವಿರೋಧಿಯಾಗಿ ಒಳ್ಳೆ ಕೆಲಸ ಮಾಡಿದಾಗ ಶಬಾಷ್ ಹೇಳಕ್ಕೆ ಅದರಲ್ಲಿ ನಾಚಿಕೆ. ಹೋಗೋ ಮುಂಚೆ ಅಧಿಕಾರ ಭಗವಂತ ಕೊಟ್ಟಿದ್ದಾರೆ. ಅದ್ರ ಮುಖಾಂತರ ನಾಡಿನ ಜನತೆಯ ಕಷ್ಟ ಕಾರ್ಖಾನೆಗಳಲ್ಲಿ ಭಾಗಿಯಾಗಿ ಅವರ ಜೀವನ ಸುಗಮವಾಗಬೇಕು ಅಂತಕ್ಕಂಥದ್ದನ್ನು ಶ್ರಮಿಸಬೇಕು. ಕೇಂದ್ರ ಬಜೆಟ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ರಾಜ್ಯದಲ್ಲೂ ಸಹ ಕೆಲವೊಂದು ಕಡೆ ಪ್ರತಿ ಬಾರಿ ಸಹ ಕರ್ನಾಟಕಕ್ಕೆ ಸಾಕಷ್ಟು ಅನ್ಯಾಯ ಆಗ್ತಿದೆ, ಚರ್ಚೆ ಆಗ್ತಿದೆ. ಕಾಂಗ್ರೆಸ್ ನಾಯಕರು ಟೀಕೆಯನ್ನು ಮಾಡಿದ್ದಾರೆ. ಆದ್ರೆ ರಾಜ್ಯದಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಇದೆ. ಮೈತ್ರಿಯ ನಾಯಕರು ಮಾತನಾಡ್ತಾರೆ. ಹಾಗಾದ್ರೆ ಕೇಂದ್ರ ಬಜೆಟ್ ಬಗ್ಗೆ MLC ಮಂಜೇಗೌಡರು ಏನ್ ಮಾತನಾಡ್ತಾರೆ? ಕೇಂದ್ರ ಬಜೆಟ್ ನೋಡಿದಂಗೆ ಏನಂತ ಅನ್ಸುತ್ತೆ ಸರ್? ಕೇಂದ್ರದ ಬಜೆಟ್ ಉತ್ತಮವಾಗಿದೆ. ಯಾವ ರೀತಿ ಅನ್ನತಕ್ಕಂಥದ್ದು ನೋಡಿದಾಗ ಬಜೆಟ್ನಲ್ಲಿ ಈ ರಾಷ್ಟ್ರದ ಜನರನ್ನು ಸ್ವಾವಲಂಬಿಗಳಾಗಿ ಮಾಡ್ತಕ್ಕಂಥದ್ದನ್ನು ತೋರಿಸ್ತಾ ಇದೆ. ಪರವಾಲಂಬಿಗಳಾಗಿ ಮಾಡ್ತಾ ಇಲ್ಲ. ಈಗ ಇನ್ಕಮ್ ಟ್ಯಾಕ್ಸ್ನಲ್ಲಿ ಮೊನ್ನೆ ನಾನು ಕೇಂದ್ರದ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಬಡ್ಜೆಟ್ ಮಂಡಿಸುವಾಗ ನಾನು ಕೇಳಿದೆ, 12 ಲಕ್ಷದವರೆಗೆ ಇನ್ಕಮ್ ಟ್ಯಾಕ್ಸ್ನ ಕಟ್ಟೋ ಹಾಗಿಲ್ಲ. 15 ಲಕ್ಷ ಆದಮೇಲೆ ಅದನ್ನು ಸ್ಪ್ಲಿಟ್ ಮಾಡ್ತಾರೆ ಪರ್ಸೆಂಟೇಜ್ಗಳನ್ನ. ಆ ರೀತಿ ಆದಾಗ ಅದು ಕರ್ನಾಟಕದ ಮಧ್ಯಮ ವರ್ಗದ ಜನ ಇದ್ದಾರೆ, ಅವ್ರಿಗೆ ಅನುಕೂಲ ಆಗಲ್ವಾ? ಒಂದೇ ಸರಿ 1,20,000 ರೂಪಾಯಿ ಲಾಸ್ಟ್ ಇಯರಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ತಿಂತಾರೋ, ಈ ಸರಿನಲ್ಲಿ ಅದು ದುಡ್ಡು ಉಳೀತು. ಒಂದು ತಿಂಗಳಿಗೆ ಎಷ್ಟಾಯ್ತಾಗ? 10,000 ರೂಪಾಯಿ ಆಯಿತು. ಇವರು ಏನು ಘೋಷಣೆ ಮಾಡ್ತಾರೆ, 2,000 ಹಾಲಿನ ಪ್ರೋತ್ಸಾಹಧನ 5 ರೂಪಾಯಿ, ಅವುಗಳನ್ನ ಸರಿಯಾಗಿ ಕೊಡ್ತಾ ಇಲ್ಲ. ಅವುಗಳನ್ನ ಕೊಡಬೇಕು ಅಂದರೆ ಚುನಾವಣೆ ಬರಬೇಕು. ಅದು ಹೆಂಗೆ ಅಂದರೆ, ಚುನಾವಣೆ ಇನ್ನೇನು 3 ತಿಂಗಳಿಗೆ ಘೋಷಣೆ ಆಗುತ್ತೆ ಅಂದರೆ 3 ತಿಂಗಳು ಅದನ್ನು ಸ್ಟಾಪ್ ಮಾಡ್ತಾರೆ. ಚುನಾವಣೆ 2 ದಿನ ಇದ್ದಾಗ ಅಕೌಂಟಿಗೆ ಹಾಕ್ಬಿಡ್ತಾರೆ. ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಇದೆ, ಅಧಿಕಾರಕ್ಕೆ ಬಂದಿರತಕ್ಕಂಥ ಮಾರ್ಗಗಳೆಲ್ಲ ಬರೀ ಇವೆ. ಈ ಮಾರ್ಗಗಳನ್ನ ಕೇಂದ್ರ ಸರ್ಕಾರ ಈ ಬಡ್ಜೆಟಲ್ಲಿ ಅದೆಲ್ಲವನ್ನು ಕೂಡ ಅವರು ಅನುಸರಣೆ ಮಾಡಿಲ್ಲ. ಅದನ್ನು ಗಮನಿಸಬೇಕು ನಾವು. ದೇಶದ ರಕ್ಷಣೆ ಭಾಳ ಒತ್ತು ಕೊಟ್ಟಿದ್ದಾರೆ. ಈಗ ನೀವು ಟಿ ವಿನಲ್ಲಿ ಬಂದು ನಾನು ಹಿಡಿತಾ ಇದ್ದೀರಿ, ಅವ್ರು ಕ್ಯಾಮ್ರಾ ಹಿಡಿತಾವ್ರೆ. ನಾವು ಹಿಂಗೆ ಕೂತ್ಕೋಬೇಕಾದ್ರೆ ಯಾವುದೇ ಬಯಲ್ದಲ್ಲಿ ಕೂತ್ಕೋಬೇಕಾದ್ರೆ ಕಾರಣ ಏನು? ದೇಶದ ಭದ್ರತೆ, ಗಡಿ ಕಾಯೋ ಸೈನಿಕರ ಹಿತರಕ್ಷಣೆ. ಗಡಿ ಕಾಯೋನಾಗ್ಬೋದು, ಅಧಿಕಾರಿ ಆಗ್ಬೋದು, ಯಾರೇ ಆಗ್ಬೋದು, ಅವ್ರಿಗೆ ಅನ್ನ ಕೊಡೋರು ಯಾರು? ರೈತರ ರಕ್ಷಣೆ ಮಾಡಿದ್ದಾರೆ ಇದರಲ್ಲಿ. ಅದನ್ನು ನಾವು ಗಮನದಲ್ಲಿಟ್ಕೋಬೇಕು. ಕೂಲಿ ಕಾರ್ಮಿಕರ ಬಗ್ಗೆ, ಮಹಿಳೆಯರ ಬಗ್ಗೆ,
ಯುವಕರ ಬಗ್ಗೆ, ರಾಷ್ಟ್ರದ ಬಗ್ಗೆ, ಅಂದರೆ ರಾಷ್ಟ್ರದ ರಕ್ಷಣೆ ಮತ್ತು ಅನ್ನದಾತನ ಬಗ್ಗೆ ಇದರಲ್ಲಿ ಅವರು ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ. ನಾವು ನೋಡ್ತಾ ಇದ್ದೇವೆ. ವಿರೋಧ ಪಕ್ಷ ಇರತಕ್ಕಂಥದ್ದೇ ವಿರೋಧಿಸಕ್ಕಲ್ಲ. ಇಲ್ಲಿ ಏನು ತಿಳ್ಕೊಂಡಿದ್ದಾರೆ ಅಂದರೆ, ನನಗೆ ಬುದ್ಧಿ ಬಂದು ತೊಟ್ಟಿಂದ ನೋಡ್ತಾ ಇದ್ದೇನೆ. ಕೇಂದ್ರ ಸರ್ಕಾರದಲ್ಲಿ BJP ಸರ್ಕಾರ ಇದ್ದು ಅಥವಾ ಅಲ್ಲಿ ಕೇಂದ್ರದಲ್ಲಿ ಬೇರೆ ಸರ್ಕಾರ ಇದ್ದು ಸ್ಟೇಟಲ್ಲಿ ಬೇರೆ ಸರ್ಕಾರ ಇದ್ದರೆ, ಸ್ಟೇಟ್ ಗೌರ್ಮೆಂಟು ಬಡ್ಜೆಟ್ ಮಂಡಿಸಿದಾಗ ಇಲ್ಲಿ ವಿರೋಧ ಪಕ್ಷ ನಾಯಕರು ಇದನ್ನು ಟೀಕೆ ಮಾಡೋದು, ಕೇಂದ್ರದಲ್ಲಿ ಬಡ್ಜೆಟ್ ಮಾಡಿದಾಗ ಸ್ಟೇಟಲ್ಲಿ ಬೇರೆ ಪಕ್ಷ ಇದ್ದರೆ ಅವರು ಕೇಂದ್ರದ ಬಡ್ಜೆಟ್ ಬಗ್ಗೆ ಟೀಕೆ ಮಾಡತಕ್ಕಂಥದ್ದು ಇವೆಲ್ಲ ಸಾಮಾನ್ಯ ಆಗಿಬಿಟ್ಟಿದೆ. ನಾನು ಹೇಳ್ತೇನೆ, ಯಾವುದನ್ನೇ ಆಗಲಿ ಸರಿಯಾಗಿದೆ ಅಂದರೆ ಸರಿ ಅಂತ ಹೇಳಬೇಕು, ತಪ್ಪಾಗಿದೆ ತಪ್ಪು ಅಂತ ಹೇಳಿದಾಗ ನಾಡಿನ ಜನ ಹಿಂದೆ ಇದ್ದಲ್ಲ, ಎಜುಕೇಷನ್ ಇಲ್ದಿಲ್ಲ, ಆ ಥರ ಜನ ಇಲ್ಲ. ಎಲ್ಲ ವಿದ್ಯಾವಂತರಾಗಿದ್ದಾರೆ, ಬುದ್ಧಿವಂತರಾಗಿದ್ದಾರೆ. ಯಾರು ಏನೇ ಟೀಕೆ ಟಿಪ್ಪಣಿಗಳನ್ನ ಮಾಡಿದರೂ ಕೂಡ ಆಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಆ ವಿಷಯದ ಆಧಾರಿತವಾಗಿ ನಿರ್ಣಯವನ್ನು ಮತ್ತು ತೀರ್ಮಾನಗಳನ್ನ ತಗೊಳ್ತಕ್ಕಂಥ ಬುದ್ಧಿವಂತ ಜನರಿದ್ದಾರೆ. ಅದರಿಂದಾಗಿ ವಿರೋಧ ಪಕ್ಷದವರು ಸರಿ ಇಲ್ಲ ಅಂದರೆ ಸರಿ ಇಲ್ಲ ಅಂತನೂ, ಆಡಳಿತ ಪಕ್ಷ ಸರಿ ಇದೆ ಅಂದರೆ ಸರಿ ಇದೆ ಅಂತನೂ ಯಾವುದೇ ಕಾರಣದೂ ಭಾವಿಸ್ಕೋಬಾರ್ದು. ಸರಿ ಇದೆ ಸರಿ ಇದೆ, ಸರಿ ಇಲ್ಲ ಸರಿ ಇಲ್ಲ. ನರೇಂದ್ರ ಮೋದಿಯವರು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಅಲ್ಲಿ ಎರಡನೇ ಮಾತಿಲ್ಲ. ವಿರೋಧಿಯಾಗಿರಲಿ ಬಿಡ್ರಿ, ಒಳ್ಳೆಯ ಕೆಲಸ ಮಾಡಿದಾಗ ಶಬಾಷ್ಗಿರಿ ಹೇಳೋಕ್ಕೆ ಅದರಲ್ಲಿ ನಾಚಿಕೆ ಆಯ್ತದ. ಅದರಿಂದಾಗಿ ಆ ಒಂದು ಪ್ರವೃತ್ತಿಯನ್ನು ಈ ಇವತ್ತಿನ ರಾಜಕಾರಣಿಗಳು ಬೆಳೆಸ್ಕೋಬೇಕು. ಮಾದರಿ ಆಗಬೇಕ್ರಿ. ನಾನು ಹೇಳಿದಿಷ್ಟೇ, ಅವರನ್ನು ಕಾಪಿ ಮಾಡತಕ್ಕಂಥ ಗುಣ ಇರಬೇಕು. ಅವ್ರೇನ್ರಿ ಅಲ್ಲೊಂದು ಮಾತಾಡ್ತಾರೆ ಇಲ್ಲೊಂದು ಮಾತಾಡ್ತಾರೆ, ಆ ಭಾವನೆ ಇವತ್ತು ಹೋಗ್ಲಾಡಿಸ್ಬೇಕ್ರಿ, ಆ ಕೆಲಸ ಮಾಡಬೇಕು. ಅದರಿಂದಾಗಿ ಬಡ್ಜೆಟ್ ಭಾಳ ಚೆನ್ನಾಗಿದೆ. ಸರ್, ನೀವು ಹೇಳ್ದಂಗೆ ಒಂದಷ್ಟು ರೈತರಿಗೆ ಅನುಕೂಲ ಆಯಿತು ಅಂತ ಹೇಳಿದ್ರಿ, ಮಹಿಳೆಯರಿಗೆ ಅನುಕೂಲ ಆಯಿತು, ಯುವಕರಿಗೆ ಅನುಕೂಲ ಆಯಿತು ಅಂತ ಹೇಳಿದ್ರಿ. ಅವರು ಅನ್ನುವಂಥದ್ದು ಪ್ರತಿ ಬಜೆಟ್ನಲ್ಲೂ ಸಹ ರೈತರನ್ನ ಕಡೆಗಣಿಸ್ತಾ ಇದ್ದಾರೆ, ಯುವಕರನ್ನ ಕಡೆಗಣ. ಯಾಕೆಂದರೆ ಒಂದಷ್ಟು ಉದ್ಯೋಗಗಳನ್ನು ಕೊಡುತ್ತೆ ಅಂತ ಹೇಳಿದ್ರೆ ಯಾವಾಗಲೂ ಸಹ ಇಂಪ್ಲಿಮೆಂಟ್ ಆಗಲೇ ಇಲ್ಲ ಅಂತ ಒಂದಷ್ಟು ರೈತ ಮುಖಂಡರು ಸಹ ಮಾತನಾಡ್ತಾರೆ ಸರ್ ಈ ವಿಚಾರವಾಗಿ. ನೋಡಿ, ಕೇಂದ್ರ ಸರ್ಕಾರ ಯಾವುದೇ ಯೋಜನೆಗಳನ್ನ ತಂದರೂ ಕೂಡ ಅದನ್ನು ಪ್ರಚಾರ ಮಾಡಬೇಕು. ಈಗ ಇಲ್ಲಿ ನಮ್ಮಲ್ಲಿ ಆಗತಕ್ಕಂಥದ್ದು, ಇಲ್ಲಿ ನಾವು ನೋಡ್ತಾ ಇದ್ದೇವೆ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಪಬ್ಲಿಸಿಟಿನ. ಅದಕ್ಕೆ ಎಷ್ಟೋ ನೂರಾರು ಕೋಟಿ ರೂಪಾಯಿಗಳನ್ನ ಅದಕ್ಕೆ ಖರ್ಚು ಮಾಡಿದ್ದಾರೆ. ಅವರು ಅದು 5 ವರ್ಷದ ಅವರ ಅವಧಿ ಮುಗಿಗಂಟ ಎಷ್ಟು ಸಾವಿರ ಕೋಟಿ ಖರ್ಚಾಗುತ್ತೋ ಅದು ನನಗೆ ಗೊತ್ತಿಲ್ಲ. ಅಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು. ಪಬ್ಲಿಸಿಟಿ ವೆರಿ ಇಂಪಾರ್ಟೆಂಟ್. ಇವತ್ತು ಶಾರುಖ್ ಖಾನ್ ಬಂದು ಒಂದು ಚಾಕ್ಲೇಟ್ ಇಟ್ಕೊಂಡು ಚಾಕ್ಲೇಟ್ ತಿನ್ನಿ ಅಂದರೆ ನಾಳೆ ಬೆಳಗ್ಗೆ ಹೋಗಿ ಮಕ್ಕಳುಗಳು ಚಾಕ್ಲೇಟ್ ಕೇಳ್ತವೆ. ಅದ್ರ ಮುಖಾಂತರ ಅರ್ಥ ಮಾಡ್ಕೋಬೇಕು ಪಬ್ಲಿಸಿಟಿಗೆ ಎಷ್ಟು ಇವತ್ತಿನ ಕಾಲದಲ್ಲಿ ಮಾನ್ಯತೆ ಇದೆ, ಅದಕ್ಕೆ ವ್ಯಾಲ್ಯೂ ಎಷ್ಟಿದೆ ಅಂತ ಅರ್ಥ ಮಾಡ್ಕೋಬೇಕು ನಾವು. ಅದರಿಂದಾಗಿ ಇನ್ನು ಆ ಬಡ್ಜೆಟ್ ಬಗ್ಗೆ, ರೈತರ ಬಗ್ಗೆ ತಗೊಂಡಂಥ ಕ್ರಮಗಳು, ವಿದ್ಯಾರ್ಥಿಗಳ ಬಗ್ಗೆ ತಗೊಂಡಂಥ ಕ್ರಮಗಳು, ಫಾರಿನ್ ಎಕ್ಸ್ಚೇಂಜ್ ಬಗ್ಗೆ, ಅದೇ ರೀತಿಯಲ್ಲಿ ಈ ಉದ್ಯೋಗದ ಬಗ್ಗೆ ನೀವು ಮಾತಾಡಿದ್ರಿ. ನೀವು ಉದ್ಯೋಗದ ಬಗ್ಗೆ ಮಾತಾಡಿದ್ರಿ. ನಿಮಗೆ ಉದ್ಯೋಗವನ್ನು ಕೊಡಿಸ್ಬೇಕು, ವಿದ್ಯಾವಂತ ನಿರುದ್ಯೋಗಿಗಳನ್ನ ಉದ್ಯೋಗಕ್ಕೆ ತರಬೇಕಂತಕ್ಕಂಥ ಕಾನ್ಸೆಪ್ಟು ನೀವು ಬರೀ 1,500 2,000 ಇಟ್ಬಿಟ್ಟಿದ್ದೀರಿ. ಯುವ ನಿಧಿ ನೀವು ಅದ್ರ ಬದಲು ಆ 1 ವರ್ಷಕ್ಕೆ 5 ವರ್ಷ ಎಷ್ಟು 1,000 ಕೋಟಿ ಕೊಡ್ತಿರಲ್ರಿ, ಅದರೊಂದು ಇಂಡಸ್ಟ್ರಿ ಮಾಡಿ ಒಂದು 2,000 ಕೆಲಸ ಕೊಡ್ರಿ. ಅವ್ರನ್ನ ಭಿಕ್ಷುಕರನ್ನೇ ಮಾಡಬೇಕು, ಅವ್ರು ಯಾವ ಸರ್ಕಾರ ಬರೋ ದುಡ್ಡನ್ನೇ ಕಾಯಬೇಕು. ಹಂಗೆ ಯಾಕೆ ಮಾಡ್ತೀರಿ? ಆ ಕೆಲಸ ಮಾಡೋದಿಲ್ಲ. ತಗೊಳತಕ್ಕಂಥ ನಮ್ಮ ವಿದ್ಯಾವಂತ ನಿರುದ್ಯೋಗಿಗಳು ಅದನ್ನು ಅದ್ರ ಬಗ್ಗೆ ಚರ್ಚೆನೂ ಮಾಡೋದಿಲ್ಲ. ನಿಮ್ಗೆ ಯಾವನ್ನೇ ಬೇಕಾದ್ರೆ ನಿಮ್ಮ ಭಿಕ್ಷಾ, ನಮಗೆ ಪರ್ಮನೆಂಟ್ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳಿ ದಾರಿ ಮಾಡಿಕೊಡಿ ಅಂತಕ್ಕಂಥದ್ದನ್ನ ಕೇಳಬೇಕು. ನೀವು ಅಂಥ ಕೆಲಸ ನೀವು ಇಲ್ಲಿ ಮಾಡ್ದನೆಯ ನೀವು ಬೇರೆಯವ್ರ ಬಗ್ಗೆ ಏನಕ್ಕೆ ಅಷ್ಟೊಂದು ಟೀಕೆ ಟಿಪ್ಪಣಿಗಳನ್ನ ಮಾಡ್ತೀರಾ? ಈಗ ಮೊನ್ನೆ ನಾನು
ಈ ದೇಶದ ಕೈಗಾರಿಕೆ ಮತ್ತು ಬೃಹತ್ ಉಕ್ಕು ಸಚಿವರದ ಒಂದು ಪ್ರೆಸ್ ಮೀಟ್ ನೋಡ್ತಾ ಇದ್ದೆ. ಅವರು ಹೇಳ್ತಾರೆ ಕ್ಲಿಯರಾಗಿ, ನಾನು ಕುದುರೆಮುಖ ಮಾಡಬೇಕು ಅಂತ ಹೊರಟೆ, ಅಲ್ಲಿಗೆ ಕಲ್ಲಾಕ್ತಾರೆ. HMT ಮಾಡಬೇಕು ಅಂತ ಹೋದೆ, ಅಲ್ಲಿಗೆ ಕಲ್ಲಾಕ್ತಾರೆ. ಈಗ ನಾನು ವಿಶ್ವೇಶ್ವರಯ್ಯ ಇದನ್ನ ಕಾರ್ಖಾನೆನ ನಾನು ಉಕ್ಕಿನ ಕಾರ್ಖಾನೆ ಓಪನ್ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ, ಅದಕ್ಕೆ ಏನು ಅಡಚಣೆ ಮಾಡ್ತಾರೆ ಗೊತ್ತಿಲ್ಲ ಅಂತಂದಾಗ, ಅಂಥ ಅಡಚಣೆ ಮಾಡಲಿಕ್ಕೆ ಇವರು ನಿಂತ್ಕೊಂಡಾಗ ವಿದ್ಯಾವಂತ ನಿರುದ್ಯೋಗಿಗಳಿಗೆ ನೀವೇನು ಕೆಲಸ ಕೊಡ್ತೀರಿ? ಈಗ ಕುದುರೆಮುಖದ ನೋಡಿದಾಗ ಈಗ ಆಲ್ಸರಿ 1700-1800 ಜನ ಬೀದಿಲಿದ್ದಾರೆ. ಇನ್ನೊಂದು 2000 ಜನ ಕೆಲಸ ಆಗೋದು. ಅಲ್ಲಿಗೆ 3500-4000 ಜನ ಎಂಪ್ಲಾಯೀಸ್ಗಳಿಗೆ ಕೆಲಸ ಆಯಿತು ಅಂದರೆ ಎಷ್ಟು ಜನಗಳ ಜೀವನ ಸುಗಮವಾಗುತ್ತೆ ಅಂತ ಅದ್ರ ಬಗ್ಗೆ ಚಿಂತನೆ ಮಾಡಬೇಕಲ್ಲ. ನರೇಂದ್ರ ಮೋದಿ ಹೆಸರು ಬಂದುಬಿಡ್ತಿದೆ ಅಂತನೋ, ಕುಮಾರಸ್ವಾಮಿ ಅವ್ರಿಗೆ ಹೆಸರು ಬಂದುಬಿಡ್ತಿದೆ ಅಂತನೋ ಈ ವೈಜಾಗಲ್ಲಿ ಮಾಡಿದರು, ಅವ್ರು ಮಾಡಿಸ್ಕೋತಾರೆ. ನೀವು ಒಬ್ಬರು ಹೋಗಿ, ಕುಮಾರಣ್ಣ ಹೇಳ್ತಾಯಿದ್ರು, ಇದುವರೆಗೂ ಒಬ್ಬರು ಹೋಗಿ ಅವ್ರ ಹತ್ರ ಈ ರಾಜ್ಯಕ್ಕೆ ಕೈಗಾರಿಕೆಯಲ್ಲಿ ಇಂಥದ್ದು ಆಗಬೇಕು ಅಂತಕ್ಕಂಥ ಒಂದು ಮನವಿಯನ್ನಾಗಲಿ ಒಂದು ಚರ್ಚೆನಾಗಲಿ ಮಾಡಿಲ್ಲ ಅಂತ ಹೇಳಿದರು. ಅಂದರೆ ನಿಮ್ಮ ಉದ್ದೇಶ ಏನು? ಅದಾದಮೇಲೆ ಮಾತಾಡ್ತೀರಿ ಪ್ರಹ್ಲಾದ್ ಜೋಶಿ ಅವರಿಗೆ, ಕುಮಾರಸ್ವಾಮಿ ಅವರಿಗೆ ಮತ್ತು ರಾಜ್ಯ ಸಚಿವರಿದ್ದಾರೆ 3-4 ಜನ, ಅವ್ರು ಯಾರಿಗೂ ಕೂಡ ನರೇಂದ್ರ ಮೋದಿ ಹತ್ರ ಹೋಗಿ ಚರ್ಚೆ ಮಾಡ್ತಕ್ಕಂಥ ದಮ್ಮಿಲ್ಲ ಅಂತ ಮಾತಾಡ್ತೀರಿ. ವಿಚಾರ ಸರ್, ಯಾಕೆಂದರೆ ನೀವು ಹೇಳಿದ್ರಿ ಒಂದಷ್ಟು ಕೈಗಾರಿಕೆಗಳನ್ನ ತರಬೇಕಂತ ಚರ್ಚೆ ಆಗ್ತಿದೆ ಅಂತ ಕುಮಾರಸ್ವಾಮಿ ಸಹ ಒಂದಷ್ಟು ಮನವಿಗಳನ್ನ ಅವರ ಸಂಬಂಧಿಸಿದ ಅಧಿಕಾರಿಗಳಿಗೆ, ಇಲಾಖೆಯವರಿಗೆ ಒಂದಷ್ಟು ಮನವಿಗಳನ್ನ ಕೊಡೋ ಪ್ರಯತ್ನಗಳು ಮಾಡಿದರು. ಅಂದರೆ ಬಜೆಟ್ ವಿಚಾರದಲ್ಲಿ ರಾಜ್ಯಕ್ಕೆ ಕುಮಾರಸ್ವಾಮಿ ಅವರು ರಾಜ್ಯದಿಂದ ಮಂತ್ರಿಯಾಗಿ ಹೋಗಿದ್ದಾರೆ, ಸೆಂಟ್ರಲ್ ಮಂತ್ರಿ ಇದ್ದಾರೆ, ಒಂದಷ್ಟು ಏನೋ ತರಬಹುದಿತ್ತಲ್ಲ ಅಂತ ಚರ್ಚೆ ಇದೇ ವಿಚಾರಕ್ಕೆ ಮಾತಾಡ್ತಾರೆ ಕಾಂಗ್ರೆಸ್ಸಿಗರು ಸರ್. ಈಗ ನೀವು ಬರೀ ಬಡ್ಜೆಟ್ನೇ ಕೇಂದ್ರೀಕೃತ ಮಾಡಬೇಡಿ. ಈಗ ಕುದುರೆಮುಖದ್ದು ಬಡ್ಜೆಟಲ್ಲಿ ಇತ್ತ, ಅದು ಅಲ್ಲ ಇದಿತ್ತ, ಯಾವುದು HMT ಇತ್ತಾ, ವಿಶ್ವೇಶ್ವರಯ್ಯ ಅದಿತ್ತ, ಇದ್ರದ್ದು ಅದು ವೈಜಾಗ್ತು ಎಂಥದ್ದು, ಇದು ವೈಜಾಗ್ ತಾನೆ ಅಂದ್ರದ್ದು, ಅದನ್ನು ಬಡ್ಜೆಟಲ್ಲಿ ಇತ್ತ. ಸೊ ಅವೆಲ್ಲ ಹೆಂಗೆ ಮಾಡಿದರು? ಮನುಷ್ಯನಿಗೆ ಅಲ್ಲಿಂದಲೇ ಬರಬೇಕು ಅನ್ನೋದಲ್ಲ, ಕೆಲಸ ಆಗಬೇಕು. ಇಂಪಾರ್ಟೆಂಟು ಕೆಲಸ ಆಗಬೇಕ್ರಿ, ಇಂಪಾರ್ಟೆಂಟು ಒಳ್ಳೆ ದೃಷ್ಟಿನಲ್ಲಿ ನೋಡಬೇಕು, ಇಂಪಾರ್ಟೆಂಟು ಅವ್ರಿಗೆ ಥರ ಅಟ್ಲೀಸ್ಟು ನೀವು ರಾಜಕಾರಣಿಗಳು ನೀವು ಆಡಳಿತ ಹೋಗಿ ನಾಚಿಕೆ ಆಗುತ್ತೆ ಅಂದರೆ ಒಂದು ಅಧಿಕಾರಿಗಳು ನಿಯೋಗ ಮಾಡಿ ಕಳಿಸಿ, ಯಾವುದಾದ್ರೇನು ಅಲ್ಲಿನ ಮಂತ್ರಿಗಳು ನೀವೇ ಬರಬೇಕು ಅಂತವ್ರ? ಈಗ ದೇಶಕ್ಕೆ ಮಂತ್ರಿ, ಈಗ ನಾನು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗೆ MLC ಇದ್ದೇನೆ. ನನ್ನನ್ನು MLC ಮಾಡಿರೋದು ಯಾಕೆ ಅಂದರೆ ಇಲ್ಲಿರ್ತಕ್ಕಂಥ ಗ್ರೌಂಡ್ ಲೆವೆಲ್ ಇರ್ತಕ್ಕಂಥ ಪ್ರಾಬ್ಲಮ್ಗಳು ಸರ್ಕಾರ ಗಮನ ತರಬೇಕು ಅಂತ. ಸರ್ಕಾರಕ್ಕೆ ಇವೆಲ್ಲ ಗೊತ್ತಾಗಲ್ಲ ಅಂತ. ಸರ್ಕಾರ ಅಂದರೆ ಯಾರು? ಸರ್ಕಾರ ಅಂದರೆ ಯಾರು? ಅಧಿಕಾರವನ್ನು, ಆಡಳಿತವನ್ನು ನಡೆಸತಕ್ಕಂಥವ್ರು ಸರ್ಕಾರ. ಅವ್ರ ಗಮನ ತರಬೇಕಾದದ್ದು ನನ್ನ ಕರ್ತವ್ಯ. ನಾವು ತೊಗೊಂಬರ್ತೀವಿ, ಅದಕ್ಕೆ ನಮಗೆ ಸರಿಯಾಗಿ ಅದಕ್ಕೆ ಪೂರಕವಾಗಿ ನಮಗೆ ಪ್ರೋತ್ಸಾಹ ಕೊಡ್ತಿದ್ದಾರೆ, ಇಲ್ಲ ಅಂತ ನಾವು ಹೇಳೋದಿಲ್ಲ. ಸೊ ಅವ್ರಿಗೂ ಸಿಗುತ್ತಲ್ಲ, ಆ ಕೆಲಸ ಫಸ್ಟ್ ಮಾಡಬೇಕು. ಸುಮ್ಮನೆ ಏನು ಗೊತ್ತೇವ್ರೆ, ಬ್ಲೇಮ್ ಮಾಡೋಕ್ಕೆ ಹೋಗ್ಬಾರ್ದಿವ್ರೆ. ನಾವು ಯಾವತ್ತೊಂದಿನ ಹೋಗೋ ಜನಪ್ಪ. ಹೋಗೋದು ಮುಂಚೆ ಅಧಿಕಾರ ಭಗವಂತ ಕೊಟ್ಟಿದ್ದಾರೆ, ಅದ್ರ ಮುಖಾಂತರ ನಾಡಿನ ಜನತೆಯ ಕಷ್ಟ ಕಾರ್ಪಣ್ಯಗಳಲ್ಲಿ ಭಾಗಿಯಾಗಿ ಅವರ ಜೀವನ ಸುಗಮವಾಗಬೇಕು ಅನ್ನತಕ್ಕಂಥದ್ರಲ್ಲಿ ಶ್ರಮಿಸಬೇಕು. ಇದಿಷ್ಟು CN ಮಂಜೇಗೌಡರ ಮಾತಾಗಿರುವಂಥದ್ದು. ಎಲ್ಲೊಂದು ಕಡೆ ಕೇಂದ್ರ ಬಜೆಟ್ ಇದೆಯಲ್ಲ, ಉತ್ತಮವಾದ ಬಜೆಟ್ ಆಗಿದೆ. ಮಹಿಳೆಯರಿಗೆ, ರೈತರಿಗೆ ಮತ್ತು ಯುವಕರಿಗೆ ಮತ್ತೆ ಸಾಕಷ್ಟು ಬೆನ್ನೆಲುಬಾಗಿದೆ. ಎಲ್ಲೊಂದು ಕಡೆ ಟೀಕೆ ಕಾಮನಾಗಿ ಮಾಡೇ ಮಾಡ್ತಾರೆ. ಆದರೆ ಬಜೆಟನ್ನು ನೋಡಿದ್ರೆ ಅದು ಟೀಕೆ ಮಾಡುವ ಪ್ರಯತ್ನಗಳು ಯಾರು ಮಾಡೋದಿಲ್ಲ ಅಂತ ಮಾತುಗಳು ಹೇಳ್ತಿರೋದು. ಕ್ಯಾಮರಾ ಮಣಿಕಣ್ಣ ಜೊತೆ ಬೀರೇಗೌಡ, ನನ್ನೂರ ನ್ಯೂಸ್, ಮೈಸೂರು.